ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನು ಬದಲಾಯಿಸುವ ತಾಕತ್ತಿರೋದು ಕೇವಲ ಜೋಕರ್ಗೆ ಮಾತ್ರ. ಬಿಗ್ ಬಾಸ್ ಮನೆಯ ಕಿಂಗ್ ಅಂತಾನೆ ಕರ್ಸ್ಕೊಳ್ಳುವಂತಹ ಗಿಲ್ಲಿ ಅಭಿಮಾನಿಗಳು ಈಗ ಬಿಗ್ ಬಾಸ್ ಮನೆಗೆ ಗ್ರ್ಯಾಂಡ್ ಎಂಟ್ರಿನ ಕೊಡ್ತಿದ್ದಾರೆ. ಅವರು ಕೂಗ್ತಿರೋ ಹೊರತಕ್ಕೆ ಒಳಗಡೆ ಬೆಡ್ರೂಮ್ ಅಲ್ಲಿ ಇರುವಂತಹ ಇತರ ಸ್ಪರ್ಧಿಗಳ ಎದೆ ಜಲ್ಲೆಂದಿದೆ. ಯಾಕಂದ್ರೆ ಆ ಮಟ್ಟಕ್ಕೆ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಗಿಲ್ಲಿಯ ಫ್ಯಾನ್ಸ್ ಅಂತಾನೆ ಅನ್ಬೋದು. ಆದ್ರೆ ಗಿಲ್ಲಿಗೆ ಸಿಕ್ಕಾಪಟ್ಟೆ ಹೈಪನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಹೊರಗಡೆ ಇರುವಂತಹ ಜನಗಳಂತೂ ಗಿಲ್ಲಿನ ಸೋಲಿಸ್ತಾರೆ ಅಂದವರೆಲ್ಲ ಇವತ್ತು ಬಾಯಿ ಮುಚ್ಕೊಂಡಿದ್ದಾರೆ. ಯಾಕಂದ್ರೆ ಗಿಲ್ಲಿಯ ಕ್ರೇಜ್ ಅನ್ನ ಬಿಗ್ ಬಾಸ್ ಅವರು ಆ ರೀತಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಗಿಲ್ಲಿಯೇ ಗೆಲ್ಲೋದು ಅನ್ನೋದು ಒಂದು ಹಿಂಟ್ ಅನ್ನು ಕೂಡ ಕೊಟ್ಬಿಟ್ಟಿದ್ದಾರೆ ಬಿಗ್ ಬಾಸ್. ಅದೇನಂತ ಹೇಳಿದ್ರೆ, ಯಾವುದೇ ಕ್ಷಣದಲ್ಲಾದ್ರೂ ಆಟವನ್ನ ಬದಲಾಯಿಸುವಂತಹ ತಾಕತ್ತು ಇರೋದು ಜೋಕರ್ಗೆ ಮಾತ್ರ ಅನ್ನೋ ಒಂದು ಡೈಲಾಗ್ ಅನ್ನ ಹೊಡೆದಿದ್ದಾರೆ. ಅದು ಕೂಡ ಗಿಲ್ಲಿಗೆ. ಅಲ್ಲಿ ಬಂದಿರುವಂತಹ ಅಭಿಮಾನಿಗಳು ಕೂಡ ಡಮಾಲ್ ಡಿಮಿಲ್ ಡಿಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅನ್ನೋ ಒಂದು ಡೈಲಾಗ್ ಅನ್ನು ಕೂಡ ಹೊಡಿತಿದ್ದಾರೆ. ಅಭಿಮಾನಿಗಳಿಗೋಸ್ಕರ ಗಿಲ್ಲಿನೂ ಕೂಡ ಅದ್ಭುತವಾದಂತಹ ಮಾತುಗಳನ್ನು ಆಡಿದ್ದಾರೆ. ಸೊ ಹಣಕ್ಕೂ ಅಭಿಮಾನಕ್ಕೂ ಇರೋದು ಒಂದೇ ವ್ಯತ್ಯಾಸ, ಹಣ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಆದ್ರೆ ಅಭಿಮಾನ ಅನ್ನೋದು ಒಂದು ಸಲ ಬಂದ್ರೆ ಯಾವತ್ತಿಗೂ ಕೂಡ ಹೋಗೋದಿಲ್ಲ ಅಂತ ಹೇಳಿ. ಸೊ ಇನ್ನೊಂದು ಡೈಲಾಗ್ ಅನ್ನ ಗಿಲ್ಲಿ ಹೊಡಿತಾನೆ. ಅದಕ್ಕೆ ಅಲ್ಲಿರುವಂತಹ ಅಭಿಮಾನಿಗಳೆಲ್ಲರೂ ಕೂಡ ಕ್ರೇಜಿಯಾಗಿ ಕುಣಿದು ಕುಪ್ಪಳಿಸ್ಬಿಡ್ತಾರೆ. ಇದಾದ್ಮೇಲೆ ಗಿಲ್ಲಿಯ ಟ್ಯಾಟೋ ಹಾಕ್ಸ್ಕೊಂಡಿರುವಂತಹ ಅಭಿಮಾನಿನೂ ಕೂಡ ಬಿಗ್ ಬಾಸ್ ಮನೆ ಒಳಗೆ ಬಂದಿದ್ದಾರೆ. ಆ ಅಭಿಮಾನಿನ ನೋಡಿ ಗಿಲ್ಲಿ ಎಮೋಷನಲ್ ಆಗಿದ್ದಾರೆ. ಸೊ ಎಮೋಷನಲ್ ಆಗಿ ಅವರ ಬಗ್ಗೆ ಎರಡು ಮಾತುಗಳನ್ನ ಆಡಿದ್ದಾರೆ. ಸೊ ನಾನು ಅನ್ಕೊಂಡಿರಲಿಲ್ಲ ನನಗೆ ಇಷ್ಟು ಪ್ರೀತಿ ಸಿಗತ್ತೆ ಅಂತ ಹೇಳಿ. ಇಷ್ಟು ಪ್ರೀತಿ ಗಳಿಸಿದ್ದೀನಿ, ನನಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಅಂತಾನೂ ಕೂಡ ಹೇಳ್ತಾನೆ. ಇದರೊಂದಿಗೆ ಗಿಲ್ಲಿ ಮತ್ತೊಂದು ವಿಚಾರವನ್ನ ಹೇಳ್ತಾನೆ, ಜೊತೆಗಿದ್ದು ಲಡಾಯಿಸ್ಬೇಡ, ಮುಂದೆ ಬಂದ್ರೆ ಉಡಾಯಿಸ್ಬೇಡ, ಜೊತೆಗಿದ್ದು ಕಡಾಯಿಸ್ಬೇಡ ಅಂತ ಹೇಳಿ ಏನೋ ಒಂದು ಡೈಲಾಗ್ ಅನ್ನ ಹೊಡಿತಾನೆ. ಅದು ಕೂಡ ಅದ್ಭುತವಾಗಿತ್ತು. ಗಿಲ್ಲಿಯ ಕ್ರೇಜ್ ಅನ್ನ ನೋಡ್ತಾ ಇದ್ರೆ ಮನೆ ಬಂದಿರುವಂತಹ ಅಭಿಮಾನಿಗಳಲ್ಲಿ ಹೆಣ್ಣು ಮಕ್ಕಳೇ ಅತ್ಯಂತ ದೊಡ್ಡ ಮಟ್ಟದ ಅಭಿಮಾನಿ ಬಳಗನೆ ಹೊಂದಿದ್ದಾನೆ ಗಿಲ್ಲಿ. ಸೊ ಗಿಲ್ಲಿ ಗೆಲ್ಲೋದು ಪಕ್ಕ, ಗಿಲ್ಲಿನೇ ಗೆಲ್ಲೋದು ಪಕ್ಕ ಅಂತ ಹೇಳಿ ಈ ಒಂದು ಪ್ರೋಮೋದ ಮುಖಾಂತರ ಬಿಗ್ ಬಾಸ್ ಅವರು ನಮಗೆ ಕೊಟ್ಟಿರುವಂತಹ ಕ್ಲೂ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಪ್ರೋಮೋನು ಕೂಡ ಗಿಲ್ಲಿಗಾಗಿ ಬಿಟ್ಟಿದ್ದಾರೆ. ಇಡೀ ಒಂದು ಫುಲ್ ಪ್ರೋಮೋನ ಗಿಲ್ಲಿಗಾಗಿ ಬಿಟ್ಟಿದ್ದಾರೆ. ನೀವು ನಿನ್ನೆಯ ಒಂದು ಪ್ರೋಮೋನ ನೋಡಿದ್ರೆ 3-4 ಜನದ ಸೇರಿ ಒಂದು ಪ್ರೋಮೋನ ಬಿಟ್ಟಿದ್ರು. ಆದ್ರೆ ಈಗ ಬಿಟ್ಟಿರುವಂತಹ ಒಂದೇ ಒಂದು ಪ್ರೋಮೋ ಗಿಲ್ಲಿ ಒಬ್ನಿಗೆ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬಹುದು ಗಿಲ್ಲಿಯ ಕ್ರೇಜ್ ಏನಿದೆ ಅಂತ ಹೇಳಿ. ಸೊ ಗಿಲ್ಲಿ ಬಿಗ್ ಬಾಸ್ ನ ಆಳ್ಬಿಟ್ಟಿದ್ದಾನೆ ಅಂತಾನೆ ಅನ್ಬೋದು. ಸೊ ಅಭಿಮಾನಿಗಳು ಟ್ಯಾಟೋ ಹಾಕ್ಸ್ಕೊಳ್ಳೋ ರೀತಿಯಲ್ಲಿ ಬೆಳೆದಿದ್ದಾನೆ ಅಂತ ಹೇಳಿದ್ರೆ ಅದು ಅವನಿಗಿರುವಂತಹ ಗತ್ತು, ಅವನಿಗಿರುವಂತಹ ಟ್ಯಾಲೆಂಟು ಅಂತಾನೆ ಹೇಳ್ಬೋದು. ಇನ್ನುಳಿದಂತೆ 2-3 ಜನರ ಅಭಿಮಾನಿಗಳು ಬರುವಂತದ್ದು ಬಾಕಿ ಇದೆ. ಹಾಗೂ ಇವತ್ತು ರಾತ್ರಿ ಮಿಡ್ ನೈಟ್ ಎಲಿಮಿನೇಷನ್ ಕೂಡ ಆಗಬಹುದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸೊ ಯಾರು ಹೊರಗಡೆ ಹೋಗ್ತಾರೆ ಹಾಗೂ ಯಾರು ಫೈನಲ್ ಟಾಪ್ 6 ಅಲ್ಲಿ ಇರ್ತಾರೆ ಅಂತ ಹೇಳಿ, ಟಾಪ್ 5 ಅಲ್ಲಿ ಇರ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ.